ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಂಟಿನ್ಯೂ ಆಗಿ ನಾನು ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಆಗಿ ವೀಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ. ಇದು ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದು ನೈಟ್ ಎಂಡ್ ಮಾಡೋವಾಗ ನಾನು ನೈಟ್ ವೀಡಿಯೋ ಮಾಡ್ಕೊಂಡಿದ್ದು. ಸೊ ಅದೇನೇ ಮಾರ್ನಿಂಗ್ ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಕಸ್ಟಮರ್ ಒಬ್ಬರು ಬ್ಲೌಸ್ನ ಕೊಟ್ಟಿದ್ದರು. ಇದು ನಾನು ಹಿಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಯಾರು ನೋಡಿರ್ತಾರೋ ಅವ್ರಿಗಂತೂ ಗೊತ್ತೇ ಇರುತ್ತೆ. ಸೊ ಹಾಗೆ ಒಂದಿಬ್ಬರು ಕಮೆಂಟ್ ಮಾಡಿದ್ರು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಾರ್ಮಲ್ದು ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ಬೋದು ಅಂತ ಕೇಳಿದ್ರು. ಸೊ ಯೂಸ್ ಮಾಡ್ಬೋದು, ಬಟ್ ಹೆವಿ ಪ್ರಾಬ್ಲಮ್ ಆಗುತ್ತೆ. ಇದು ನೋಡ್ತಾ ಇರ್ಬೋದು, ನಾನು ಈ ಥರ ಸಿಲ್ಕ್ ಥ್ರೆಡ್ ಕುಚ್ಚುಕಟ್ಟಾಗಿ ಯೂಸ್ ಮಾಡ್ತಾರಲ್ಲ, ಅದನ್ನು ಕಲರ್ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಒಂದೇ ಒಂದು ದಾರಕ್ಕೆ ನಾನು 3 days ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನೋಡ್ತಾ ಇರ್ಬೋದು ಕುಚ್ಚುಕಟ್ಟಾಗಿ ಯೂಸ್ ಮಾಡ್ತಾರಲ್ಲ ಸಿಲ್ಕ್ ಥ್ರೆಡ್ಡು ಬೆಲ್. ಸೊ ಆ ಥ್ರೆಡನ್ನು ಯೂಸ್ ಮಾಡ್ತಾ ಇರೋದು. ಹೆವಿ ಕಟ್ಟಾಗುತ್ತೆ. ಒಂಥರ ದಾರ ಈ ಥರ ನೋಡ್ಬೋದು, ಇಲ್ಲಿ ಗುಂಜಾಗಿದೆ. ಸೊ ಈ ಥರ ಆಗುತ್ತೆ. ಆ ಥರ ನಮ್ಮೆಲ್ಲ ಪ್ರಾಬ್ಲಮ್ನು ಫೇಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ವರ್ಕ್ನ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗುಂಜಾಗಿದೆ ಅಂತ ಹೇಳ್ಬಿಟ್ಟು. ಬರೋದೇ ಇಲ್ಲ ದಾರ ಅಂತೂ. ಹೆವಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಒಂದೊಂದು ಸಲ ಅಂತೂ ಕಿತ್ಬಿಸಾಕೆಲ್ಲ ಹೋಗ್ಬಿಡೋಣ ಅಂತ ಅನ್ನಿಸ್ಬಿಡುತ್ತೆ. ಆ ಥರ ಆಗಿಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ಗೆ ಹಾಕ್ಕೊಡ್ಲೇಬೇಕು. ಇವಾಗೆಲ್ಲ ಕ್ರಿಸ್ಮಸ್ ಟೈಮಲ್ಲ, ನ್ಯೂ ಇಯರ್ ಟೈಮು, ಎಲ್ಲ ಊರಿಗೆ ಹೋಗೋರು ಇರ್ತಾರೆ ರಜಾ ಹಾಕ್ಕೊಂಡು. ಸೊ ಅದಕ್ಕಾದ್ರೂ ಎಲ್ಲನೂ ಹಾಕಿ ಕೊಡಲೇಬೇಕು. ಫಿನಿಷ್ ಮಾಡಿಕೊಟ್ರೆ ನಾನು ಕೂಡ ಒಂದಷ್ಟು ದಿನ ಊರಿಗೆ ಹೋಗ್ಬೋದು ಅಂತ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಎಷ್ಟು ದಾರ ಗುಂಜಾಗಿದೆ ಅಂತ ನೋಡಿ. ಇಷ್ಟು ದಾರ ಗುಂಜಾಗಿದೆ, ಎಳಿತಾನೆ ಇದ್ದೀನಿ, ಬರ್ತಾನೆ ಇದೆ. ಸೊ ಈ ಥರ ಆಗುತ್ತೆ. ಅದನ್ನೆಲ್ಲನೂ ನೋಡಿಕೊಂಡು ವರ್ಕ್ನ ಮಾಡ್ಕೊಬೇಕು. ಥ್ರೆಡ್ಡು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇದೊಂದು ಫಿನಿಷ್ ಆಗಿಬಿಟ್ರೆ ಸಾಕು. ನೋಡ್ತಾ ಇರ್ಬೋದು ಇಷ್ಟು ಫಿನಿಷ್ ಆಗೋ ಅಷ್ಟರೊಳಗಡೆ ಒಂದು 15ರಿಂದ 20 ಸರ್ತಿ ಕಟ್ಟಾಗಿದೆ. ಇನ್ನೂ ಇಷ್ಟು ಆಗಬೇಕು. ಇನ್ನೂ ಅರ್ಧ ಅವರ್ ಇದೆ. ಏನು ಮಾಡ್ತೀನೋ ಗೊತ್ತಿಲ್ಲ. ಸೊ ಹಾಗೆ ಈ ಕಡೆಗೆ ಬಂದರೆ ಇದು ನೈಟು ನಾನು ಕಂಪ್ಲೀಟ್ ಮಾಡಿ ಹೋಗಿದ್ದೆ. ಇದನ್ನು ಬ್ಯಾಕು ಮತ್ತು ಫ್ರಂಟು ಕಂಪ್ಲೀಟ್ ಆಗಿತ್ತು, ನೋಡ್ತಾ ಇರ್ಬೋದು. ಸೊ ಇದ್ರದ್ದು ಸ್ಲೀವ್ಸ್ ಬಂದು ಈ ಥರ ಬರುತ್ತೆ. ಇದನ್ನು ನಾನು ಆಫ್ ಮಾಡಿಬಿಡ್ತೀನಿ. ಇನ್ನು ಹೊಸದು ಫಿಟ್ ಮಾಡಬೇಕು. ಬ್ಲೌಸ್ ಕಂಪ್ಲೀಟ್ ಆಗಿದೆ. ಸೊ ಈ ಥರ ಬರುತ್ತೆ ಸ್ಲೀವ್ಸು. ಸೊ ಈ ಥರ ಬರುತ್ತೆ ಗಾಯ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಡಿಸೈನ್ಸ್ ಇವಾಗ ಫುಲ್ಲು ಟ್ರೆಂಡಿಂಗ್ನಲ್ಲಿದೆ. ಶೋಲ್ಡರ್ ಮೇಲೆ ಡೌನ್ ಆಗೋದು, ಹಾಗೆ ನಮಗೆ ಬಾರ್ಡ್ರೂ ಫುಲ್ ಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಇರುತ್ತೆ, ನೋಡ್ತಾ ಇರ್ಬೋದು. ಈ ಥರ ಬರುತ್ತೆ ಡಿಸೈನು. 2 ಸ್ಲೀವ್ಸ್ ಕೂಡ ಸೇಮ್ ಇದೆ ಗೈಸ್. ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ವರ್ಕ್ ಹಾಕ್ಸ್ಕೊಳ್ಬೇಕು ಅಂತ ಇದ್ದರೆ ಪೋಸ್ಟು ಮತ್ತು ಕೊರಿಯರ್ ಎರಡೂ ಕೂಡ ಅವೈಲಬಲ್ ಇದೆ. ಒಂದ್ಸರಿ ಚೆಕ್ ಮಾಡಿ. ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅಂತ ಹೇಳ್ತೀನಿ. ಒಂದ್ಸಲ ಮರ್ತಿರ್ತೀನಿ, ಸ್ಕ್ರೀನ್ ಮೇಲೆ ಹಾಕಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ನಾನು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ಹಾಗೆ ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಕೂಡ ಕೊಟ್ಟಿರ್ತೀನಿ. ಒಂದ್ಸಲಿ ಚೆಕ್ ಮಾಡಿ. ಸೊ ಮಷಿನ್ ಇರೋರು ಡಿಸೈನ್ ಪರ್ಚೇಸ್ ಮಾಡ್ಬೋದು. ಇಲ್ಲ ನಮ್ಮ ಹತ್ರ ಮಷಿನ್ ಇಲ್ಲ, ನಾವು ಸ್ಟಿಚಿಂಗ್ ಮಾಡ್ತೀವಿ, ನಮಗೆ ವರ್ಕ್ ಮಾತ್ರನೇ ಬೇಕು ಅನ್ನೋರು ವರ್ಕ್ ಮಾತ್ರ ಮಾಡ್ಕೊಬೋದು. ಕಂಪ್ಲೀಟಾಗಿ ಸ್ಕ್ರೀನ್ಶಾಟ್ ತಗೊಳ್ಲಿಕ್ಕೆ ಈಸಿ ಆಗುತ್ತೆ. 1-2 ಸೆಕೆಂಡ್ಸ್ ಹಾಗೆ ಇಟ್ಕೊಳ್ಳಿ ಅಂತ ಒಬ್ಬರು ಕಾಲಲ್ಲಿ ಹೇಳಿದರು. ಸೊ ನೋಡ್ತಾ ಇರ್ಬೋದು, ನಾನು ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ. ಹಾಗೆ ಸ್ಲೀವ್ಸು ಫುಲ್ಲಾಗಿ ಬಂದಿದೆ. ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನಿಮ್ಮ ಒಂದು ಬ್ಲೌಸ್ಗೆ ವರ್ಕ್ನ ಮಾಡ್ಕೊಳ್ಬೋದು. ಸೊ ಬ್ಯಾಕು ಫ್ರಂಟು ಇಲ್ಲೇನು ನೆಕ್ಲೈನ್ ಬಂದಿದೆಯಲ್ಲ, ಸೊ ಅಷ್ಟೇ ವರ್ಕ್ ಬಂದಿರೋದು. ಸೊ ಇದು ನೋಡಲಿಕ್ಕೆ ಒಂಥರ ಹ್ಯಾಂಡ್ ವರ್ಕ್ ಥರ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ. ಸೊ ಇದನ್ನು ಇವಾಗ ರಿಮೂವ್ ಮಾಡಿ ಇನ್ನೊಂದು ಬ್ಲೌಸ್ನ ಫಿಟ್ ಮಾಡ್ತೀನಿ. ಇದಕ್ಕೆ ಇವಾಗ ದಾರ ಹಾಕಬೇಕು. ಎಷ್ಟು ಸಲ ಹಾಕಿದ್ರೂ ಕಟ್ ಆಗ್ತಾನೇ ಇದೆ. ಎರಡೂ ಫಿನಿಷ್ ಮಾಡಿ ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಇನ್ನು ಶಾಪಲ್ಲಿ ಕೆಲಸ ಜಾಸ್ತಿನೇ ಇತ್ತು, ವಿಡಿಯೋ ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಮನೆಗೆ ಬಂದುಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಆಲ್ರೆಡಿ ಫುಲ್ ಕತ್ಲೆ ಆಗೋಗ್ಬಿಟ್ಟಿದೆ. ನಾನು ಬಂದಾಗ ಆಲ್ರೆಡಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ 9:30 ಮೇಲೇ ಆಗಿತ್ತು. ಸೊ ಇಲ್ಲೇನಾಗ್ಬಿಟ್ಟಿದೆ ಅಂತಂದರೆ ಬಾರ್ ಅಪೋಸಿಟ್ ಇರೋದ್ರಿಂದ ಈ ಸಿಗರೆಟ್ ಸ್ಮೆಲ್ ಆಗಿರ್ಬೋದು, ಈಗ ಅಲ್ಲಿ ಬಾರಲ್ಲಿ ಏನು ಡ್ರಿಂಕ್ಸ್ ಮಾಡೋಕ್ಕೆ ಬಂದಿರ್ತಾರೋ ಅಥವಾ ಮನೆಗೆ ತೊಗೊಂಡು ಹೋಗಿ ಬಂದಿರ್ತಾರೋ ಅವರೆಲ್ಲನೂ ಇಲ್ಲೇ ಸಿಗರೆಟ್ ಸೇದ್ಕೊಂಡು ಹೋಗೋದ್ರಿಂದ ಅಪೋಸಿಟ್ ಇರೋದ್ರಿಂದ ಸ್ಮೆಲ್ಲು ಹೆವಿ ಬರುತ್ತೆ. ಯಾವಾಗಲೂ ಕ್ಲೋಸ್ ಮಾಡಿಕೊಂಡೇ
ಇರೋಕ್ಕಾಗಲ್ಲ. ಅಟ್ಲೀಸ್ಟ್ ಅಡುಗೆ ಮಾಡಬೇಕಾದ್ರೂ ನಾನು ಓಪನ್ ಮಾಡ್ಕೊತೀನಿ ಕಿಟಕಿನ. ಇಲ್ಲ ಅಂತಂದರೆ ಅಡುಗೆ ಮಾಡ್ಬೇಕಾದ್ರೆ ಗ್ಯಾಸ್ ಹೊಗೆ ಎಲ್ಲನೂ ಸಹ ಎಲ್ಲ ಬಾಕ್ಸ್ಗಳ ಮೇಲೆ ಕೂತ್ಕೊಂಡು ಒರ್ಸೋಕ್ಕಾಗಲ್ಲ, ಅಷ್ಟು ಗಲೀಜಾಗಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅಡುಗೆ ಮಾಡೋ ಟೈಮಲ್ಲಿ ಮಾತ್ರ ನಾನು ಕಿಟಕಿನ ಓಪನ್ ಮಾಡ್ಕೊತೀನಿ. ಅದಾದಮೇಲೆ ಗಂಟಲು ಫುಲ್ಲು ಕಿಚ್ಚು ಅನ್ನಿಸ್ತಾ ಇತ್ತು. ಎಲ್ಲಿ ನನಗೆ ಈ ಶೀತ ಕೆಮ್ಮು ನೆಗಡಿ ಆಗಿಬಿಟ್ರೆ ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ, ಅಷ್ಟು ಹೆವಿ ಅನ್ನಿಸ್ಬಿಡುತ್ತೆ. ನನಗೆ ಕೆಲಸನೇ ಮಾಡೋಕ್ಕಾಗಲ್ಲ, ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ. ಒಂದು ಜ್ವರ ಬಂದರೂ ತಲೆನೋವು ಬಂದರೂ ತಡ್ಕೊಬೋದು, ಈ ಕೋಲ್ಡ್ ಆಗಿಬಿಟ್ರೆ ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ. ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಹಾಕ್ಕೊಂಡು ಕುಡಿತಾ ಇದ್ದೆ. ಸೊ ಯಾವಾಗ್ಲೂ ಬಿಸಿ ನೀರು ಕುಡಿಯೋಕ್ಕೆ ನನಗೆ ತುಂಬಾ ಕಷ್ಟ. ಅದೇನೋ ಬಿಸಿನೀರು ತಣ್ಣಗಾದ್ಮೇಲೆ ಕುಡಿದ್ರೂ ಅದೇನೋ ಟೇಸ್ಟ್ ನೀರದ್ದು ನನಗೆ ಇಷ್ಟನೇ ಆಗೋದಿಲ್ಲ, ಕುಡಿಬೇಕು ಅಂತಲೂ ಅನಿಸೋದಿಲ್ಲ. ಕುಡಿತಾ ವಾಮಿಟ್ ಬರೋ ಥರ ಅನ್ನಿಸ್ಬಿಡುತ್ತೆ. ಬಟ್ ಅದಕ್ಕೆ ಟಿ ವಿ ನೋಡಿಕೊಂಡು ಅದ್ರ ಬಗ್ಗೆ ಗಮನನೇ ಕೊಡದೇ ಇರೋ ಥರ ಸುಮ್ಮನೆ ಕುಡ್ಕೊತಾ ಇದ್ದೆ. ಅದಾದಮೇಲೆ ಹಾಗೆ ಸ್ವಲ್ಪ ಅಡುಗೆಗೂ ಸಹ ರೆಡಿ ಮಾಡ್ಕೊಬೇಕಿತ್ತು. ಲೇಟಾಗಿರೋದ್ರಿಂದ ಚಿನ್ನಿಮ್ಮಗೆ ಸ್ವಲ್ಪ ರೈಸ್ ಮಾಡಿ ತಿನ್ನಿಸ್ಬಿಡ್ತೀವಿ ಬೇಗನೆ, ಒಂದು 7 ಗಂಟೆ 7:15 ಅಷ್ಟರಲ್ಲಿ. ನಾವು ಮಾಡೋ ಅಡುಗೆ ತಿಂದ್ಕೊಂಡು ಅವಳು ಮಲ್ಕೊಳೋಕ್ಕೆ ತುಂಬಾ ಲೇಟ್ ಆಗಿಬಿಡುತ್ತೆ. ಬಟ್ ಇವತ್ತು ಯಾಕೋ ತುಂಬಾ ಲೇಟಾಗಿ ಮಲ್ಕೊಂಡ್ಳು, ನಮ್ಮ ಜೊತೆನೇ ಮಲ್ಕೊಂಡ್ಳು ಅವಳು. ಸೊ ಅದಾದಮೇಲೆ ನಾವು ಮಾಡಿರೋ ನಮಗೇನು ಮಾಡ್ಕೊಂಡಿದ್ವಿ ಅಡುಗೆನ ಅವಳು ಸಹ ತಿಂದ್ಕೊಂಡ್ಳು. ಸೊ ನಾನಿಲ್ಲಿ ಮೈಲ್ಡಾಗಿ ಟೇಸ್ಟ್ ಕೊಡುವಂತಹ ಒಂದು ವೆಜ್ ಬಿರಿಯಾನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲೊಂದು ಮಿಕ್ಸಿಗೆ ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 2-3 ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಸಹ ತೊಗೊಂಡಿದ್ದೀನಿ. ಸೊ ನನಗಿಲ್ಲಿ ಬಿರಿಯಾನಿನ ಬರೀ ಪೌಡರ್ ಹಾಕ್ಬಿಟ್ಟು ಮಾಡೋಕ್ಕೆ ನಂಗೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಚಿಕ್ಕದಾಗೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಇದಕ್ಕೆ ಒಂದು ಅರ್ಧ ಟೀ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಪೇಸ್ಟು ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಒಂದು 2-3-4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪನಾದ್ರೂ ಹಾಕ್ಕೊಳ್ಬೋದು, ನನಗೆ ತುಪ್ಪ ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಇಲ್ಲಿ ಒಗ್ಗರಣೆಗೆ ಸಾಸಿವೆ ಕಾಳು, ಜೀರಿಗೆ, ಮೆಣಸು, ಏಲಕ್ಕಿ, ಚಕ್ಕೆ, ಸ್ಟಾರ್ ಫ್ಲವರು ಹಾಗೆ ಲವಂಗ ಇಷ್ಟನ್ನು ಆ್ಯಡ್ ಮಾಡಿಕೊಂಡು 2 ಪಲಾವ್ ಎಲೆನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಕ್ಯಾರೆಟು, ಬೀನ್ಸು ಹಾಗೆ ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಟೊಮೆಟೊನ ಸ್ವಲ್ಪ ಲೇಟಾಗಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ. ಸೊ ತರಕಾರಿನ ಅರ್ಧಂಬರ್ಧ ಬೇಯಿಸ್ಕೊಂಡು ಇಲ್ಲಿ 1 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ನೋಡಿ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ 1/4 ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬಿರಿಯಾನಿ ಪೌಡರ್ನ 2 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ನೀವು ಮನೆಯಲ್ಲೇ ಮಾಡ್ಕೊಂಡಿರೋದಾದರೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ರೆಡಿಮೇಡ್ನೇ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನೇನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ನೀಟಾಗಿ ಮಿಕ್ಸಿದನ್ನೇ ತೊಳೆದ್ಬಿಟ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನಾನು ಚಿಟಿಕೆ ಅಷ್ಟು ಅರಿಶಿನ ಪೌಡರ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ 1-2 ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹೋಟೆಲ್ನಲ್ಲಿ ತಿನ್ನೋ ಥರನೇ ಅನಿಸುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ 1:2 ರೇಷಿಯೋನಲ್ಲಿ ನಾನು 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ತರಕಾರಿನೂ ಆ್ಯಡ್ ಮಾಡ್ಕೊಳೋದಾದ್ರೆ ತರಕಾರಿಗೆ ಆಲ್ರೆಡಿ ನೀರನ್ನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನಾನು ಅದನ್ನು ತಗೊಳ್ತಾ ಇಲ್ಲ. ಸೊ ಇಲ್ಲೊಂದು 20 ನಿಮಿಷ ನೆನೆಸಿಟ್ಟಿರೋಂತಹ ಅಕ್ಕಿನ ಆ್ಯಡ್ ಮಾಡಿಕೊಂಡು 2 ವಿಷಲ್ನ ಹೊಡೆಸ್ಕೊಂಡು ತಣ್ಣಗಾದ್ಮೇಲೆ ಓಪನ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಉದುರಾಗಿ ಕೂಡ ಬರುತ್ತೆ ಪಲಾವು, ಬಿರಿಯಾನಿ, ವೆಜ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ತರಕಾರಿ ಬೇಕಿದ್ದರೆ ಇನ್ನೂ ಜಾಸ್ತಿನೂ ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನು ಆಲ್ಮೋಸ್ಟು ತರಕಾರಿ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಶಾಪಿಗೆ ಬಂದುಬಿಟ್ಟು ಮತ್ತೇನೋ ಕೆಲಸ ಸ್ಟಾರ್ಟ್ ಮಾಡೋದಾಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಜಸ್ಟ್ ಫಿಟ್ ಮಾಡಿ ಹೋಗಿದ್ದೆ ಅಷ್ಟೇ. ನೈಟ್ ಬಂದುಬಿಟ್ಟು ಮಾರ್ನಿಂಗ್ ಬಂದುಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಕೆಲವೊಬ್ಬರು ಹೇಳ್ತಾರೆ ಅಷ್ಟೊಂದು ಕಷ್ಟ ಈ ಡಿಸೈನ್ಗೆ ಆ ಡಿಸೈನ್ಗೆ ಅಂತ ಹೇಳಿಬಿಟ್ಟು. ಸೊ ನೀವು
ಅಷ್ಟೊಂದು ದುಡ್ಡು ಕೊಡೋಕ್ಕೆ ಹಿಂದೆ ಮುಂದೆ ನೋಡೋದಾದರೆ ಸೊ ನೀವು ಕೂಡ ಕೆಲಸ ಕಲಿತು ಮಾಡಿ ನೋಡಿ ಗೊತ್ತಾಗುತ್ತೆ. ಸೊ ಯಾರೆಲ್ಲ ಬಿಗಿನರ್ಸು ನಾವು ಟೈಲರ್ ಆಗಬೇಕು, ನಾವು ಫ್ಯಾಷನ್ ಡಿಸೈನರ್ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂದ್ಕೊಂಡಿರ್ತೀರ, ತುಂಬಾ ಪರ್ಫೆಕ್ಟಾಗಿ ಕಲಿತ ಮೇಲೆ ನಾವು ಮಾಡ್ತೀವಿ, ನಾವು ಸ್ಟಾಪ್ ಮಾಡಲ್ಲ ಅಂತ ಮನಸ್ಸಲ್ಲಿ ಇಟ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿ. ಯಾಕಂದರೆ ತುಂಬ ಜನ ಸ್ಟಾರ್ಟ್ ಮಾಡಿಬಿಡ್ತಾರೆ, ಆಮೇಲೆ ಮಾಡೋಕ್ಕಾಗದೇ ಕೈ ಬಿಟ್ಬಿಡ್ತಾರೆ. ಹೆಂಗೆ ಅಂತಂದರೆ ಈ ವರ್ಕ್ ಮಾಡೋ ಅಷ್ಟರೊಳಗಡೆ ನನಗೆ ಬೆನ್ನು ಸೊಂಟ ನೋವು ಬಂದು ಎಂಟಾಣಿ ಆಗೋಯಿತು. ಯಾಕೆಂದರೆ ಅದನ್ನು ಕಟ್ ಮಾಡಲಿಕ್ಕೆ ತುಂಬಾ ಟೈಮ್ ಬೇಕು. ಯಾಕಂದರೆ ಕೆಳಗಡೆ ನೆಟ್ ಕಟ್ ಆಗದೇ ಇರೋ ಥರ ನಾವು ಮೇಲ್ಗಡೆ ಕ್ಲಾತ್ನ ಕಟ್ ಮಾಡಬೇಕು, ತುಂಬಾ ಟೈಮ್ ಹಿಡ್ಸುತ್ತೆ. ಸೊ ನಮಗೆ ಇಲ್ಲಿ ಮಷಿನ್ ಎಷ್ಟು ವರ್ಕ್ ಮಾಡುತ್ತೋ ಸೊ ನಮಗೂ ಕೂಡ ಫಿನಿಶ್ ಆದಮೇಲೆ ಅಷ್ಟೇ ಕೆಲಸ ಇರುತ್ತೆ. ಅದು ಥ್ರೆಡ್ಡೆಲ್ಲ ಕಟ್ ಮಾಡಬೇಕು, ಸ್ಟೋನ್ ಹಾಕಬೇಕು, ಫಿನಿಶ್ ಮಾಡಿ ಕೊಡಬೇಕು. ಮಷಿನ್ ಎಷ್ಟು ಕೆಲಸ ಮಾಡುತ್ತೋ ನಾವು ಕೂಡ ಅಷ್ಟೇ ಕೆಲಸ ಮಾಡ್ತೀವಿ ಟೈಲರಿಂಗ್ ಕೆಲಸದಲ್ಲಿ. ಹೇಳ್ತಾರೆ ಒಂದು 5 ರೂಪಾಯಿ ದಾರ, ಒಂದು 30 ರೂಪಾಯಿ ಲೈನಿಂಗು, 1 ಅವರ್ ಕೂತ್ಕೊಂಡು ಹೊಲಿದ್ಬಿಡ್ತೀರಾ, ಅದಕ್ಕೆ 300 400 ತೊಗೊಳ್ತೀರಾ ಅಂತ ಹೇಳ್ಬಿಟ್ಟು. ಅದೇ ಕೆಲಸನ ನೀವು ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ, ಸುಮ್ಮನೆ ಮಾತಾಡೋದಲ್ಲ. ಸೊ ಇದನ್ನು ಕೆಲಸ ಆಗೋಷ್ಟರೊಳಗಡೆ ತುಂಬಾ ಲೇಟ್ ಆಯಿತು. ಸೊ ನಾನಿಲ್ಲಿ ಫ್ರಂಟ್ನ ಆ್ಯಡ್ ಮಾಡಬೇಕಾದ್ರೆ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ತುಂಬಾ ಅರ್ಜೆಂಟ್ ಇರೋದ್ರಿಂದ ನಾನು ಕಂಟಿನ್ಯೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇದನ್ನು. ಸೊ ಫುಲ್ಲು ಕಂಪ್ಲೀಟ್ ಆಗಲಿ ನಾನು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇದನ್ನು ಕಟ್ ಮಾಡೋ ಅಷ್ಟರೊಳಗಡೆ ತುಂಬಾ ಟೈಮ್ ಆಗೋಯಿತು. ಯಾಕೆಂದರೆ ಸ್ವಲ್ಪ ಟೈಟಾಗೇ ಎಳೆದ್ಬಿಟ್ಟು ಹಾಕ್ಕೊಂಡಿದ್ದೆ ಕ್ಲಾತ್ನ, ನೆಟ್ ಇರೋದ್ರಿಂದ ಸಿಂಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅದು ಫುಲ್ಲು ಟೈಟ್ ಅಂದರೆ ನಾನು ಕಟ್ ಮಾಡೋಕ್ಕೋದ್ರೆ ನೆಟ್ ಕೂಡ ಮೇಲ್ಗಡೆ ಬಂದುಬಿಡ್ತಾ ಇತ್ತು. ಸೊ ನೋಡಿಕೊಂಡು ಕಟ್ ಮಾಡೋ ಅಷ್ಟರೊಳಗಡೆ ತುಂಬಾ ಟೈಮ್ ಆಗೋಯಿತು. ಅಷ್ಟರಲ್ಲಿ ಚೆನ್ನಿಮ್ಮನೂ ಸಹ ಸ್ಕೂಲಿಂದ ಬಂದುಬಿಟ್ಲು. ಸೊ ಅವಳನ್ನ ನೋಡಿಕೊಂಡು ನಾನು ಕೆಲಸ ಫಿನಿಷ್ ಮಾಡೋ ಅಷ್ಟರೊಳಗಡೆ ತುಂಬಾ ಟೈಮ್ ಆಗೋಯ್ತು. ಹೆಚ್ಚು ಕಮ್ಮಿ ಫಿನಿಷ್ ಮಾಡೋ ಅಷ್ಟರೊಳಗಡೆ ನನಗೆ ಅರ್ಧ ಅವರ್ ಮೇಲೇ ಬೇಕಾಯಿತು ನನಗೆ. ಸೊ ಈ ಥರ ಡಿಸೈನ್ಗಳು ಬಂದಾಗ ಸ್ವಲ್ಪ ಟೈಮು ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ನೆಂಥದ್ದು ಇಲ್ಲ. ಸೊ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಆದರೆ ಇದೇ ವಿಡಿಯೋದಲ್ಲಿನೇ ತೋರಿಸ್ತೀನಿ, ಕಂಪ್ಲೀಟ್ ಆದಮೇಲೆ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ಫೈನಲಿ ಕಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಡಿಸೈನು. ನೋಡಲಿಕ್ಕೆ